ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಮಾನವ ಅಥವಾ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅಥವಾ ರೋಗ ಪತ್ತೆ ಹಚ್ಚುವ ಸಂದರ್ಭದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಸಮಗ್ರವಾಗಿ ಜೀವ ವೈದ್ಯಕೀಯ ತ್ಯಾಜ್ಯ ಎಂದು ಹೇಳುತ್ತೇವೆ. ಉದಾಹರಣೆಗೆ, ಉಪಯೋಗಿಸಿದ ಚುಚ್ಚುಮದ್ದುಗಳು, ಬ್ಯಾಂಡೇಜ್, ರಕ್ತದ ಮಾದರಿಗಳು, IV ಬಾಟಲ್ಗಳು, ಹಾಗೆ ಹಲವಾರು ರೀತಿಯ ಜೀವ ವೈದ್ಯಕೀಯ ತ್ಯಾಜ್ಯಗಳು ಆಸ್ಪತ್ರೆ, ಪ್ರಯೋಗಾಲಯಗಳು, ಕ್ಲಿನಿಕ್ಗಳು, ಪಶು ಚಿಕಿತ್ಸಾಲಯಗಳು ಹಾಗೂ ನಮ್ಮ ಮನೆಗಳಲ್ಲಿಯೂ ಸಹ ಉತ್ಪತ್ತಿಯಾಗುತ್ತವೆ. ಜೀವ ವೈದ್ಯಕೀಯ ತ್ಯಾಜ್ಯವನ್ನು ಇತರೆ ಕಸದೊಂದಿಗೆ ಎಸೆದರೆ ಕಸ ನಿರ್ವಹಣೆ ಮಾಡುವವರಿಗೆ ಸೋಂಕು ತಗುಲಿ ಮಾರಕ ರೋಗಗಳಿಗೆ ತುತ್ತಾಗುವ ಸಂಭವವಿರುತ್ತದೆ. ಅಲ್ಲದೆ ಪರಿಸರ ಮಾಲಿನ್ಯವೂ ಸಹ ಉಂಟಾಗುತ್ತದೆ. ಹಾಗಾಗಿ ಜೀವ ವೈದ್ಯಕೀಯ ತ್ಯಾಜ್ಯದ ವೈಜ್ಞಾನಿಕ ಸಂಗ್ರಹಣೆ, ಸಂಸ್ಕರಣೆ ಮತ್ತು ವಿಲೇವಾರಿ ಅಗತ್ಯವಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಜೀವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ ನಿಯಮಾವಳಿಗಳು 2016 ಅನುಷ್ಠಾನ ಮಾಡುವ ಮುಖಾಂತರ ತ್ಯಾಜ್ಯ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬನ್ನಿ, ಜೀವ ವೈದ್ಯಕೀಯ ತ್ಯಾಜ್ಯದ ಸಮಗ್ರ ನಿರ್ವಹಣೆಯ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಜೀವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳನ್ನು ಕೆಲವು ಬಣ್ಣಗಳಾದ ಹಳದಿ, ಕೆಂಪು, ಬಿಳಿ, ನೀಲಿ ಬಣ್ಣಗಳ ಕವರ್ಗಳ ಮೂಲಕ ರಾಸಾಯನಿಕಗಳ ಆಧಾರದ ಮೇಲೆ ವಿಂಗಡಿಸಿದ ನಂತರ ಆ ತ್ಯಾಜ್ಯ ವಸ್ತುಗಳನ್ನು ಉತ್ತಮ ರೀತಿಯಲ್ಲಿ ಶ್ರೆಡ್ಡಿಂಗ್ ಮಾಡಿ ಅದನ್ನು ಆಟೋಕ್ಲೇವ್ ಯಂತ್ರದ ಸಹಾಯದಿಂದ ಅವುಗಳನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಿದ ದಹನ ಪ್ರಕ್ರಿಯೆಯಲ್ಲಿ ಒಳಪಡಿಸಲಾಗುತ್ತದೆ. ಇದುವರೆಗೂ ಜೀವ ವೈದ್ಯಕೀಯ ತ್ಯಾಜ್ಯದ ವೈಜ್ಞಾನಿಕ ನಿರ್ವಹಣೆ ಬಗ್ಗೆ ತಿಳಿದುಕೊಂಡಿದ್ದೀರಿ. ನೀವು ಮುಂದಿನ ಬಾರಿ ಆಸ್ಪತ್ರೆ ಅಥವಾ ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿದಲ್ಲಿ ಜೀವ ವೈದ್ಯಕೀಯ ತ್ಯಾಜ್ಯಗಳನ್ನು ವಿವಿಧ ಬಣ್ಣದ ಕಸದ ಕವರ್ಗಳಲ್ಲಿ ಹಾಕುತ್ತಿದ್ದಾರೆಯೇ ಎಂಬುದನ್ನು ಗಮನಿಸಿ. ಮನೆಯಲ್ಲಿ ಉತ್ಪತ್ತಿಯಾಗುವ ಜೀವ ವೈದ್ಯಕೀಯ ತ್ಯಾಜ್ಯವನ್ನು ಪ್ರತ್ಯೇಕ ಕವರ್ನಲ್ಲಿ ಹಾಕಿ ತ್ಯಾಜ್ಯ ಸಂಗ್ರಹಕಾರರಿಗೆ ನೀಡಿ. ಉಪಯೋಗಿಸಿದ ಸೂಜಿಗಳನ್ನು ನೀಡುವ ಮುನ್ನ ಸೂಜಿಯನ್ನು ಮೊಂಡು ಮಾಡಿ ಗಟ್ಟಿಯಾದ ಕವರ್ನಲ್ಲಿ ಹಾಕಿ ಕೊಡಿ. ಇದರಿಂದ ಸೂಜಿ ಚುಚ್ಚಿ ಸೋಂಕು ತಗುಲುವುದನ್ನು ತಪ್ಪಿಸಬಹುದಾಗಿದೆ. ನಮ್ಮ ಕಸದ ವೈಜ್ಞಾನಿಕ ನಿರ್ವಹಣೆ ನಮ್ಮ ಜವಾಬ್ದಾರಿ ಎಂಬುದನ್ನು ಸದಾ ನೆನಪಿನಲ್ಲಿಡಿ. ತಮ್ಮೆಲ್ಲರಿಗೂ ಈ ತ್ಯಾಜ್ಯ ಅಂದ್ರೇನು ಮತ್ತು ಅದರಿಂದ ಮಾಲಿನ್ಯದ ಮೇಲೆ ಉಂಟಾಗ್ತಾ ಇರತಕ್ಕಂಥ ಪರಿಣಾಮಗಳ ಬಗ್ಗೆ ತಮಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 2-3 ದಶಕಗಳಿಂದ ಈ ತ್ಯಾಜ್ಯ ಅತಿ ಹೆಚ್ಚಿನ ರೀತಿಯಲ್ಲಿ ಶೇಖರಣೆ ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಈ ತ್ಯಾಜ್ಯಗಳು ನಮ್ಮ ಗೃಹ ಬಳಕೆ ವಸ್ತುಗಳಂಥ TV, ಫ್ರಿಜ್ಜು, ಲ್ಯಾಪ್ಟಾಪು, ಮೊಬೈಲ್ ಇತ್ಯಾದಿ ಉಪಕರಣಗಳಿಂದ ಉಂಟಾಗ್ತಕ್ಕಂಥ ತ್ಯಾಜ್ಯ. ಆ ತ್ಯಾಜ್ಯವನ್ನು ಸರಿಯಾದ ಕ್ರಮದಲ್ಲಿ ನಾವು ವಿಲೇವಾರಿ ಮಾಡಲಿಲ್ಲ ಅಂತ ಪರಿಸರಕ್ಕೂ ಹಾನಿ, ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಕಾರಣ ಏನಂದರೆ ಅದರಲ್ಲಿ ಹಲವಾರು ಲೋಹಗಳು ಮತ್ತು ರಾಸಾಯನಿಕಗಳು ಅದರಲ್ಲಿ ಒಳಗೊಂಡಿರ್ತವೆ. ಇವುಗಳನ್ನ ಸಂಸ್ಕರಣೆ ಮಾಡಿ ಸರಿಯಾದ ರೀತಿಯಲ್ಲಿ ಇವುಗಳನ್ನ ವಿಲೆ ಮಾಡೋದಾದರೆ ಯಾವುದೇ ರೀತಿಯ ಪರಿಸರ ಹಾನಿ ಉಂಟಾಗೋದಿಲ್ಲ ಅನ್ನೋದನ್ನು ತಮಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಈ ತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಂಗಡಿಸಿ ನಂತರ ತ್ಯಾಜ್ಯ ವಸ್ತುಗಳನ್ನು ಡಿಸ್ಮ್ಯಾಂಡ್ಲಿಂಗ್ ಮಾಡಿ ಇದರಿಂದ ಹೊರಬರುವ ಕಬ್ಬಿಣ, ತಾಮ್ರ, ಪ್ಲಾಸ್ಟಿಕ್, PC ಬೋರ್ಡ್, ನಂತರ ಆ PC ಬೋರ್ಡ್ ಇತರೆ ವಸ್ತುಗಳನ್ನು STP ಮತ್ತು ETP ಪ್ರಕ್ರಿಯೆಯಲ್ಲಿ ಒಳಪಡಿಸಿದ ನಂತರ ಸ್ಮೆಲ್ಟಿಂಗ್ ಪ್ರಕ್ರಿಯೆಯಲ್ಲಿ ಒಳಪಡಿಸಲಾಗುತ್ತದೆ. ಅದರಿಂದ ಹೊರಬರುವ ರಾ ಮೆಟೀರಿಯಲ್ಸ್ಗಳಾದ ಲೋಹಗಳನ್ನು ಬಾರ್ಗಳಾಗಿ ಶೇಖರಿಸಲಾಗುತ್ತದೆ. ಇದುವರೆಗೆ ನಾವು ಈ ತ್ಯಾಜ್ಯ ಅಂದ್ರೇನು ಎಂಬುದನ್ನು ವೈಜ್ಞಾನಿಕವಾಗಿ ಅರಿತುಕೊಂಡ ನಂತರ ತಾವುಗಳೆಲ್ಲರೂ ಈ ತ್ಯಾಜ್ಯವನ್ನು ಸಾಮಾನ್ಯ ಕಸದ ಜೊತೆ ಬೆರೆಸ್ತೇವೆ. ಇದನ್ನು ಪ್ರತ್ಯೇಕಗೊಳಿಸಿ ನೀಡೋದ್ರ ಮುಖಾಂತರ ಈ ತ್ಯಾಜ್ಯ ಸಂಸ್ಕರಣೆಗೆ ಅತಿ ಹೆಚ್ಚಿನ ಅನುಕೂಲ ಆಗೋದ್ರ ಜೊತೆಗೆ ಪರಿಸರಕ್ಕೆ ತಾವು ಜವಾಬ್ದಾರರಾಗ್ತೀರಿ. ಈ ರೀತಿ ತಾವೆಲ್ಲರೂ ತಮ್ಮ ಜವಾಬ್ದಾರಿನ ಮರಿಬೇಕು ಅನ್ನೋದು ನಮ್ಮ ಆಶಯ. ದೇಶದ ಪ್ರಗತಿಗೆ ಕೈಗಾರಿಕೀಕರಣ ಅನಿವಾರ್ಯ. ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ, ನೀರು ಹಾಗೂ ಅಪಾಯಕಾರಿ ತ್ಯಾಜ್ಯಗಳ ವೈಜ್ಞಾನಿಕ ಸಂಸ್ಕರಣೆ ಹಾಗೂ ವಿಲೇವಾರಿ
ಕೈಗಾರಿಕೆಗಳ ಜವಾಬ್ದಾರಿಯಾಗಿರುತ್ತದೆ. 1974ನೇ ಇಸ್ವಿಯಲ್ಲಿ ಸ್ಥಾಪನೆಯಾದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೈಗಾರಿಕೆಗಳ ತ್ಯಾಜ್ಯ ನಿರ್ವಹಣೆಯ ಮೇಲುಸ್ತುವಾರಿಯ ಮಹತ್ತರವಾದ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದೆ. ಕೇಂದ್ರ ಸರ್ಕಾರ ಹೊರಡಿಸಿರುವ ಜಲ ನಿಯಂತ್ರಣ ಮತ್ತು ಮಾಲಿನ್ಯ ನಿರ್ವಹಣೆ ಕಾಯ್ದೆ 1974 ಹಾಗೂ ಪರಿಸರ ಸಂರಕ್ಷಣೆ ಕಾಯ್ದೆ 1986 ಅಡಿಯಲ್ಲಿ ಅಧಿಸೂಚಿಸಿರುವ ಅಪಾಯಕಾರಿ ಹಾಗೂ ಇತರೆ ತ್ಯಾಜ್ಯ ನಿರ್ವಹಣೆ ನಿಯಮಾವಳಿ 2016 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ರಾಜ್ಯದಾದ್ಯಂತ ಅನುಷ್ಠಾನ ಮಾಡುತ್ತಿದ್ದು, ಕರ್ನಾಟಕ ತ್ಯಾಜ್ಯ ನಿರ್ವಹಣೆಯಲ್ಲಿ ಬಹುಮುಖ್ಯ ಪಾತ್ರ ನಿರ್ವಹಿಸುತ್ತಿದೆ. ಬನ್ನಿ, ನಮ್ಮ ರಾಜ್ಯದಲ್ಲಿ ಕೈಗಾರಿಕೆಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ನೀರು ಹಾಗೂ ಅಪಾಯಕಾರಿ ತ್ಯಾಜ್ಯಗಳನ್ನು ಹೇಗೆ ಸಂಸ್ಕರಿಸಲಾಗುತ್ತದೆ ಹಾಗೂ ಹೇಗೆ ವಿಲೇವಾರಿ ಮಾಡಲಾಗುತ್ತದೆ ಮತ್ತು ಇದರಲ್ಲಿ ಮಂಡಳಿಯ ಪಾತ್ರ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಕೈಗಾರಿಕೆಗಳಿಂದ ಹೊರಹೋಗುವ ಕಲುಷಿತ ನೀರನ್ನು ಹೊರಸೂಸುವ ಮೊದಲು ಆ ನೀರನ್ನು ಪ್ರಯೋಗಾಲಯದಲ್ಲಿ ನೀರಿನ ರಾಸಾಯನಿಕ ಗುಣಮಟ್ಟ ಹಾಗೂ ನೈಟ್ರೇಟ್ ಪ್ರಮಾಣ ಅಳೆದು, ನಂತರ ನೀರಿನ ಭೌತಿಕ ಗುಣಮಟ್ಟ, ನೀರಿನಲ್ಲಿರುವ ಬ್ಯಾಕ್ಟೀರಿಯಾ ಪ್ರಮಾಣ ಅಳೆದು ನೀರಿನ ಪರಿಣಾಮಕಾರಿತ್ವ ಪರೀಕ್ಷಿಸಲಾಗುತ್ತದೆ. ಇದುವರೆಗೂ ಕೈಗಾರಿಕಾ ತ್ಯಾಜ್ಯ ನಿರ್ವಹಣೆ ಬಗ್ಗೆ ತಿಳಿದುಕೊಂಡಿದ್ರಲ್ಲ. ಪ್ರತಿಯೊಂದು ಕೈಗಾರಿಕೆಯು ತನ್ನ ಜವಾಬ್ದಾರಿಯನ್ನು ಅರಿತು ವೈಜ್ಞಾನಿಕವಾಗಿ ತ್ಯಾಜ್ಯ ನಿರ್ವಹಣೆ ಮಾಡಿದಲ್ಲಿ ನಮ್ಮ ಪರಿಸರವನ್ನು ಮಾಲಿನ್ಯ ಮುಕ್ತವಾಗಿ ಕಾಪಾಡಿಕೊಳ್ಳಲು ಸಾಧ್ಯ. ಕೈಗಾರಿಕೋದ್ಯಮಗಳು ಮತ್ತಷ್ಟು ಜವಾಬ್ದಾರಿಯುತವಾಗಿ ಸ್ವಚ್ಛ ಕರ್ನಾಟಕದ ಅಭಿವೃದ್ಧಿಗೆ ನಮ್ಮ ಜೊತೆ ಕೈ ಜೋಡಿಸಿ. ತಮಗೆಲ್ರಿಗೂ ತಿಳಿದಿರತಕ್ಕಂಥ ರೀತಿಯಲ್ಲಿ ಕೈಗಾರಿಕಾ ಮಾಲಿನ್ಯದ ನಂತರದ ಸ್ಥಾನ ಸಾರಿಗೆ ಮಾಲಿನ್ಯ. ಅದರಲ್ಲಿ ವಾಹನಗಳಿಂದ ಉಂಟಾಗ್ತಾ ಇರ್ತಕ್ಕಂಥ ಮಾಲಿನ್ಯ ಸುಮಾರು 27% ಅಷ್ಟಿದೆ. ಇದು ನಗರ ಪ್ರದೇಶಗಳಲ್ಲಿ ಅತಿ ಜಾಸ್ತಿ ಇದ್ದು, ಬೆಂಗಳೂರು ನಗರದಲ್ಲಿ ಸುಮಾರು 1,25,00,000 ವಾಹನಗಳಿದ್ದಾವೆ. ಇದರಿಂದಾಗಿ ವಾಯು ಮಾಲಿನ್ಯದ ಪರಿಣಾಮ ಇಂಗಾಲದ ಮಾನಾಕ್ಸೈಡ್ ಇರಲಿ ಅಥವಾ ಹೈಡ್ರೋಕಾರ್ಬನ್ಗಳು, ನೈಟ್ರೋಜನ್ ಆಕ್ಸೈಡ್ಗಳು ಅತಿ ಹೆಚ್ಚು ಹೊರಸೂಸ್ತದೆ. ಇದು ಮನುಷ್ಯನ ಆರೋಗ್ಯದ ಮೇಲೆ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಪರಿಣಾಮಗಳನ್ನು ನೀಡ್ತದೆ. ಇವನ್ನ ತಡೆಗಟ್ಟಬೇಕು ಅಂತಂದರೆ ನಾವು ನಮ್ಮ ಮಂಡಳಿಯಿಂದ ಏನೇನು ಕ್ರಮ ಕೈಗೊಂಡಿದ್ದೇವೆ ಅನ್ನೋದನ್ನು ತಾವು ಅರ್ಥಕೋಬೇಕಾಗಿದೆ. ತಮ್ಮೆಲ್ಲರಲ್ಲಿ ವಿನಂತಿ ಮಾಡೋದಿಷ್ಟೇ, ಹತ್ತಿರದ ಅಂಗಡಿಗೆ ಹೋಗಬೇಕಾದಾಗ ಮನೆಯಿಂದ ಅಥವಾ ಮಾರುಕಟ್ಟೆಗೆ ಹೋಗಬೇಕಾದಾಗ ಸಾರ್ವಜನಿಕ ವಾಹನವನ್ನು ಉಪಯೋಗಿಸ್ತಕ್ಕಂಥದ್ದು ಅಥವಾ ಸೈಕಲ್ ಬಳಸ್ತಕ್ಕಂಥದ್ದನ್ನ ತಾವು ಅಭ್ಯಾಸ ಮಾಡ್ಕೋಬೇಕು. ಆ ಮೂಲಕ ವಾಯು ಮಾಲಿನ್ಯವನ್ನು ತಡೆಯೋದಕ್ಕೆ ನಿಮ್ಮ ಕೊಡುಗೆ ಇರಲಿ. ಶಬ್ದ ಮಾಲಿನ್ಯ ಎಂದರೆ ನಮಗೆ ಬೇಡವಾದ ಕರ್ಕಶ ಶಬ್ದ. ಕೈಗಾರಿಕೆಗಳು, ವಾಹನಗಳು, ನಿರ್ಮಾಣ ಕೆಲಸ, ಧ್ವನಿವರ್ಧಕ ಮುಂತಾದವುಗಳು ಶಬ್ದ ಮಾಲಿನ್ಯದ ಪ್ರಮುಖ ಕಾರಣಗಳಾಗಿವೆ. ಶಬ್ದ ಮಾಲಿನ್ಯ ನಿಯಂತ್ರಣ ಮತ್ತು ನಿವಾರಣೆ ನಿಯಮಾವಳಿ 2000 ಪ್ರಕಾರ ವಿವಿಧ ಪ್ರದೇಶಗಳಲ್ಲಿ ಶಬ್ದ ಮಾಲಿನ್ಯದ ಮಟ್ಟವನ್ನು ನಿಯಂತ್ರಿಸಲು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಜೊತೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಬನ್ನಿ, ಹಾಗಾದರೆ ಶಬ್ದ ಮಾಲಿನ್ಯ ಅಂದ್ರೇನು, ವಿವಿಧ ಪ್ರದೇಶಗಳಲ್ಲಿ ಶಬ್ದದ ಪ್ರಮಾಣ ಮಿತಿ ಎಷ್ಟು, ಶಬ್ದದ ನಿಯಂತ್ರಣ ಹೇಗೆ ಹಾಗೂ ಶಬ್ದ ಮಾಲಿನ್ಯದ ದುಷ್ಪರಿಣಾಮಗಳೇನು ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಬೆಂಗಳೂರಿನಲ್ಲಿ KSPCB ನಿಯಮಗಳು ಅನುಮತಿಸಿರುವ ಶಬ್ದ ಮಿತಿಗಳನ್ನು ಹಗಲಿನಲ್ಲಿ ಬೆಳಗ್ಗೆ 6ರಿಂದ 10ರವರೆಗೆ 55 ಡೆಸಿಬಲ್ಸ್ ಮತ್ತು ರಾತ್ರಿ 10ರಿಂದ 6ರವರೆಗೆ 45 ಡೆಸಿಬಲ್ ಸೂಚಿಸಲಾಗುತ್ತದೆ. ಪ್ರಮುಖವಾಗಿ ವಾಹನ ಸಂಚಾರ ಮತ್ತು ನಿರ್ಮಾಣ ಚಟುವಟಿಕೆಗಳಿಂದ ಈ ಮಿತಿ ಹೆಚ್ಚಾಗಿ ಮೀರುತ್ತಿದೆ. ಈ ಹೆಚ್ಚಿನ ಡೆಸಿಬಲ್ಸ್ ಶಬ್ದಗಳು ಶ್ರವಣ ನಷ್ಟ, ಒತ್ತಡ, ನಿದ್ರಾಭಂಗ ಮತ್ತು ಇತರೆ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದುವರೆಗೆ ಶಬ್ದ ಮಾಲಿನ್ಯದ ಬಗ್ಗೆ ತಿಳಿದುಕೊಂಡಿದ್ದೀರಿ ಮತ್ತು ಇದರ ದುಷ್ಪರಿಣಾಮಗಳನ್ನು ಅರಿತಿದ್ದೀರಿ. ಶಬ್ದ ಮಾಲಿನ್ಯ ನಿಯಂತ್ರಿಸಲು ನಿಮ್ಮ ಜವಾಬ್ದಾರಿ ನಿಮಗೆ ತಿಳಿದಿರಲಿ. ಸಾಧ್ಯವಾದಷ್ಟು ವಾಹನಗಳ ಹಾರ್ನ್ ಮಾಡುವುದನ್ನು ಕಡಿಮೆ ಮಾಡಿ. ಕರ್ಕಶ ಹಾರ್ನ್ಗಳನ್ನು ಬಳಸಬೇಡಿ. ಸಂಭ್ರಮಾಚರಣೆಗೆ ಪಟಾಕಿ ಸಿಡಿಸುವುದು ಬೇಡ. ಹಬ್ಬ ಹರಿದಿನಗಳಲ್ಲಿ ಧ್ವನಿವರ್ಧಕಗಳ ಆಡಂಬರ ಬೇಡ. ಶಬ್ದ ಮಾಲಿನ್ಯ ಉಂಟು ಮಾಡಿದರೆ
ಶಿಕ್ಷೆಗೆ ಒಳಗಾಗುತ್ತೇವೆಂಬ ಅರಿವು ನಿಮಗಿರಲಿ. ಸುಂದರ ಶಬ್ದ ಮಾಲಿನ್ಯ ರಹಿತ ಪರಿಸರಕ್ಕಾಗಿ ಜವಾಬ್ದಾರಿಯುತವಾಗಿ ವರ್ತಿಸಿ. ಪ್ಲಾಸ್ಟಿಕ್ ಸಮಸ್ಯೆ ಎಂದರೇನು? ಪ್ಲಾಸ್ಟಿಕ್ ಮಾಲಿನ್ಯ ಎಂದರೇನು? ಇದು ವಿಶ್ವದ ಗಮನ ಸೆಳೆದಿರೋದಾದರೂ ಏತಕ್ಕಾಗಿ? ಇಂದು ನಾವೆಲ್ಲರೂ ಪ್ಲಾಸ್ಟಿಕ್ ಮುಕ್ತ ಜೀವನ ಮಾಡೋದೇ ದುಸ್ತರ ಆಗಿರ್ತಕ್ಕಂಥ ದಿನಗಳನ್ನು ನೋಡ್ತೀವಿ. ಆದರೆ ಪ್ಲಾಸ್ಟಿಕ್ನಿಂದ ಉಂಟಾಗ್ತಾ ಇರ್ತಕ್ಕಂಥ ಮಾಲಿನ್ಯವನ್ನು ನಾವೆಲ್ಲೂ ಅರಿತುಕೋಬೇಕಾಗಿದೆ. ಅದನ್ನು ಪುನರ್ಬಳಕೆ ಮಾಡೋದ್ರಿಂದ ಪ್ರಯೋಜನ ಏನು, ಇದಕ್ಕೆ ನಾವು ಅನುಸರಿಸಬೇಕಾದಂಥ ಕ್ರಮಗಳೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ನನ್ನ ವಿನಂತಿ ಏನೆಂದರೆ, ಪ್ಲಾಸ್ಟಿಕ್ ಬಳಕೆ ತಪ್ಪಲ್ಲ, ಆದರೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ಅದನ್ನು ಪ್ರತ್ಯೇಕಗೊಳಿಸಿ ಪುನರ್ ಉಪಯೋಗಕ್ಕೆ ಬಳಸುವಂಥ ರೀತಿಯಲ್ಲಿ ಅದನ್ನು ನೀಡಬೇಕಾದ್ದು ನನ್ನ ಪ್ರಯೋಜನ. ತನ್ಮೂಲಕ ಪ್ಲಾಸ್ಟಿಕ್ ಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಪರಿಸರ ಸ್ನೇಹಿಯಾಗೋಣ. ನಾವೆಲ್ಲರೂ ಜೊತೆಗೂಡಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ದೂರ ಮಾಡೋಣ. ಸ್ವಚ್ಛ ಹಸಿರು ವಾತಾವರಣವನ್ನು ನಿರ್ಮಾಣ ಮಾಡೋಣ. ಘನತ್ಯಾಜ್ಯ ನಮ್ಮ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ಅದನ್ನು ಸಮರ್ಪಕವಾಗಿ ಬೇರ್ಪಡಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ಸಾಗಣೆ ಮಾಡಿ. ಮಾನವನ ಜೀವನ ಶೈಲಿ ಬದಲಾದಂತೆ ಘನತ್ಯಾಜ್ಯದ ಉತ್ಪಾದನೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದರ ಸಂಸ್ಕರಣೆ, ಸಾಗಣೆ, ನಿರ್ವಹಣೆ ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸ್ತಕ್ಕಂಥದ್ದು ಅತಿ ಮುಖ್ಯವಾದದ್ದು. ವೈಜ್ಞಾನಿಕ ವಿಲೇವಾರಿ ಕೇವಲ ಒಬ್ಬರಿಂದ ಸಾಧ್ಯವಿಲ್ಲ. ಈ ಘನತ್ಯಾಜ್ಯದ ವೈಜ್ಞಾನಿಕ ವಿಲೇವಾರಿಯನ್ನು ಪ್ರತಿಯೊಬ್ಬ ನಾಗರಿಕನು ತಮ್ಮ ತಮ್ಮ ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಂಚಾಯಿತಿಗಳಲ್ಲಿ ಈ ತ್ಯಾಜ್ಯ ವಿಂಗಡಣೆಯ ಜೊತೆಯಲ್ಲಿ ಅದನ್ನು ಸಂಸ್ಕರಣೆ ಮಾಡೋದಕ್ಕೆ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಬೆಂಗಳೂರು ನಗರ ಒಂದರಲ್ಲೇ ಪ್ರತಿದಿನ 5,000ದಿಂದ 6,000 ಟನ್ನಷ್ಟು ಘನತ್ಯಾಜ್ಯ ಉತ್ಪಾದನೆ ಆಗ್ತಾ ಇದೆ ಅನ್ನೋದು ತಮಗೆ ತಿಳಿದಿದೆ. ಇದುವರೆಗೂ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ತಾವೆಲ್ಲ ತಿಳ್ಕೊಂಡಲ್ಲ. ನೀವೆಲ್ಲರೂ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಭಾಗಿಯಾಗಿದ್ದರೆ ಸುಂದರ ಸ್ವಚ್ಛ ಪರಿಸರವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮ್ಮ ಮನೆಗಳಲ್ಲಿ ಘನತ್ಯಾಜ್ಯವನ್ನು ವಿಂಗಡಿಸಿ ಜೈವಿಕ ತ್ಯಾಜ್ಯವನ್ನು ನಿಮ್ಮ ಮನೆಯಲ್ಲಿ ಗಿಡ ಮರಗಳಿಗೆ ನೀಡೋದ್ರ ಮುಖಾಂತರ ಜವಾಬ್ದಾರಿಯನ್ನು ಮೆರೆಯಿರಿ. ಪ್ಲಾಸ್ಟಿಕ್, ಕಾಗದ ಹಾಗೂ ಲೋಹದ ವಸ್ತುಗಳನ್ನ ಬೇರ್ಪಡಿಸಿ ಮರುಬಳಕೆಗೆ ನೀಡಿ. ನೆನಪಿನಲ್ಲಿಡಿ, ಘನತ್ಯಾಜ್ಯ ನಿರ್ವಹಣೆ ಮಾಡಿದಲ್ಲಿ ಇದೊಂದು ಸಮಸ್ಯೆಯೇ ಅಲ್ಲ, ಬದಲಾಗಿ ಇದೊಂದು ಅವಕಾಶ. ನಮ್ಮ ಕಸ ನಮ್ಮ ಜವಾಬ್ದಾರಿ. ನಮ್ಮ ಮನೆಗಳಲ್ಲಿ ಬಚ್ಚಲು ಮನೆ, ಅಡಿಗೆ ಮನೆ, ಶೌಚಾಲಯ, ಬಟ್ಟೆ ಒಗೆಯುವುದು, ಪಾತ್ರೆ ತೊಳೆಯುವುದು ಹೀಗೆ ನಮ್ಮ ದೈನಂದಿನ ಚಟುವಟಿಕೆಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ನೀರನ್ನು ಗೃಹ ತ್ಯಾಜ್ಯ ನೀರು ಎನ್ನುತ್ತೇವೆ. ಈ ತ್ಯಾಜ್ಯ ನೀರಿನಲ್ಲಿ ಸಾಕಷ್ಟು ಸಾವಯವ ಪದಾರ್ಥ, ಸಾರಜನಕ ಹಾಗೂ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳಿದ್ದು ತ್ಯಾಜ್ಯ ನೀರನ್ನು ಸಂಸ್ಕರಿಸದೆ ನೀರಿನ ಮೂಲಗಳಿಗೆ ವಿಸರ್ಜಿಸಿದಲ್ಲಿ ಜಲಮಾಲಿನ್ಯ ಉಂಟಾಗುತ್ತದೆ. ನಮ್ಮ ದೇಶದಲ್ಲಿ ಕೈಗಾರಿಕಾ ತ್ಯಾಜ್ಯ ನೀರಿಗಿಂತ ಗೃಹ ತ್ಯಾಜ್ಯ ನೀರು ಜಲಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ನಿಮಗೆ ಗೊತ್ತಿದೆಯೇ, ಸಂಸ್ಕರಿಸಿದ ಗೃಹ ತ್ಯಾಜ್ಯ ನೀರನ್ನು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಮರುಬಳಕೆ ಮಾಡಬಹುದು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಜಲ ನಿಯಂತ್ರಣ ಮತ್ತು ಮಾಲಿನ್ಯ ನಿವಾರಣೆ ಕಾಯ್ದೆ 1974 ರಾಜ್ಯಾದ್ಯಂತ ಅನುಷ್ಠಾನಗೊಳಿಸುವ ಮೂಲಕ ಜಲಮಾಲಿನ್ಯವನ್ನು ತಡೆಗಟ್ಟಲು ಶ್ರಮಿಸುತ್ತಿದೆ. ಬನ್ನಿ, ಹಾಗಿದ್ದಲ್ಲಿ ಗೃಹ ತ್ಯಾಜ್ಯ ನೀರನ್ನು ಹೇಗೆ ಸಂಗ್ರಹಿಸಿ, ಸಂಸ್ಕರಿಸಿ, ಮರುಬಳಕೆ ಮಾಡಲಾಗುತ್ತದೆ, ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕ ಹೇಗೆ ಕಾರ್ಯನಿರ್ವಹಿಸುತ್ತವೆ, ಯಾವ ಯಾವ ಇಲಾಖೆಗಳು ತ್ಯಾಜ್ಯ ನೀರಿನ ಸಂಸ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಕೊಳಚೆ ನೀರಿನ ಸಂಸ್ಕರಣೆಯಲ್ಲಿ ಮುಖ್ಯವಾಗಿ ನೀರಿನಲ್ಲಿ ಸೇರಿಕೊಂಡಿರುವ ಘನ ವಸ್ತುಗಳಾದ ಹರಿದ ಬಟ್ಟೆ, ಕಡ್ಡಿ ಹಾಗೂ ಇತರೆ ತುಂಡು ಬಟ್ಟೆಗಳನ್ನು ಬೇರ್ಪಡಿಸಿ ಯಂತ್ರಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಳುತ್ತೇವೆ.
ಪ್ರಥಮ ಹಂತದಲ್ಲಿ ಸೆಡಿಮೆಂಟೇಷನ್ನಲ್ಲಿ ನೀರಿನಲ್ಲಿ ಸೇರಿಕೊಂಡಿರುವ ಆಯಿಲ್, ಗ್ರೀಸ್, ಇತರೆ ತ್ಯಾಜ್ಯ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ. ಎರಡನೇ ಹಂತದಲ್ಲಿ ಉಳಿದ ಕೆಸರು, ಬ್ಯಾಕ್ಟೀರಿಯಾ, ಆಕ್ಸಿಜನ್ನ ಸಹಾಯದಿಂದ ಸಂಸ್ಕರಿಸಿ, ಮೂರನೇ ಹಂತದಲ್ಲಿ ಅಡ್ವಾನ್ಸ್ಡ್ ಪಾಲಿಷ್ನ ಮೂಲಕ ಉಳಿದ ಬ್ಯಾಕ್ಟೀರಿಯಾ, ವೈರಸ್ಗಳನ್ನು ಕ್ಲೋರಿನ್ನ ಬಳಸಿ ಮರುಬಳಕೆಗೆ ಕಳಿಸಲಾಗುತ್ತದೆ. ಇಷ್ಟೊತ್ತು ಗೃಹ ತ್ಯಾಜ್ಯ ನೀರಿನ ವೈಜ್ಞಾನಿಕ ಸಂಸ್ಕರಣೆ ಹಾಗೂ ವಿಲೇವಾರಿ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇದರಲ್ಲಿ ಸಾಮಾನ್ಯ ನಾಗರಿಕನಾಗಿ ಮೊದಲನೇದಾಗಿ ನೀರನ್ನು ಸಾಧ್ಯವಾದಷ್ಟು ಮಿತವಾಗಿ ಬಳಸುವುದನ್ನು ರೂಢಿಸಿಕೊಳ್ಳಿ. ಎರಡನೆಯದಾಗಿ ನಿಮ್ಮ ಮನೆಯಲ್ಲಿ ಸಾಧ್ಯವಿದ್ದಲ್ಲಿ ಸಣ್ಣ ಕೈತೋಟ ಮಾಡಿ ಅಡುಗೆ ಮನೆ, ಕೈ ತೊಳೆದ ನೀರು ಮುಂತಾದ ಕಡಿಮೆ ಮಲಿನತೆ ಇರುವ ನೀರನ್ನು ಒಳಚರಂಡಿಗೆ ವಿಸರ್ಜಿಸದೆ ನೇರವಾಗಿ ಕೈತೋಟಕ್ಕೆ ಉಪಯೋಗಿಸಿ. ಇದರಿಂದ ಜಲಮಾಲಿನ್ಯವು ಕಡಿಮೆ ಆಗುತ್ತದೆ ಮತ್ತು ನಮ್ಮ ಮನೆ ಅಂಗಳವು ಸುಂದರವಾಗಿರುತ್ತದೆ. ನೆನಪಿನಲ್ಲಿಡಿ, ಪ್ರಪಂಚದಾದ್ಯಂತ ಸುಮಾರು 4 ಬಿಲಿಯನ್ ಜನ ಶುದ್ಧ ಕುಡಿಯ ನೀರು ದೊರಕದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಜಲಮಾಲಿನ್ಯ ಉಂಟು ಮಾಡಬೇಡಿ. ಈ ಮಾಲಿನ್ಯ ನಿಯಂತ್ರಣ ನಿಮ್ಮಿಂದ ನಿಮಗಾಗಿ. ನಾವೆಲ್ಲರೂ ಸ್ವಚ್ಛ ಸುಂದರ ಪರಿಸರಕ್ಕಾಗಿ ಕೈ ಜೋಡಿಸೋಣ.